ಪರಪ್ಪನ ಅಗ್ರಹಾರದಲ್ಲಿ ಖೈದಿಗಳ ಖುಲ್ಲಾ ಜೀವನ ಬಿಂದಾಸಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ಖೈದಿಗಳ ಮಸ್ತಿ ವಿಡಿಯೋ ಲೀಕ್ ಮಾಡಿದ್ರ ನಟ ಧನ್ವೀರ್. ವೈರಲ್ ವಿಡಿಯೋ ಹಿಂದಿದ್ದಾರ ದರ್ಶನ್ ಆಪ್ತ ಅಂತಕ್ಕಂಥ ಪ್ರಶ್ನೆ. ನಿನ್ನೆಯಿಂದ ನಟ ಧನ್ವೀರ್ಗೆ CCB ಅವರು ಗ್ರಿಲ್ ಮಾಡ್ತಾ ಇದ್ದಾರೆ. ಈಗಲೂ CCB ಕಚೇರಿನಲ್ಲೇ ಇದ್ದಾರಂತೆ. ಇರಬಹುದು, ಅನುಮಾನ ಬಂದು ಮಾಡಿರ್ಬೋದು. ಇವ್ರ ಮೊಬೈಲ್ನ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ, ಅದನ್ನು ರಿಟ್ರೀವ್ ಕಳಿಸ್ಕೊಡ್ತಾರೆ. ಎಲ್ಲ ಓಕೆ. ಬಟ್ ಇಲ್ಲಿ ನನ್ನ ಪ್ರಕಾರ ಧನ್ವೀರೇ ಮಾಡಿದಾರೋ, ಇನ್ನೊಬ್ಬರು ಮಾಡಿದಾರೋ, ಅಥವಾ ಒಳಗಡೆ ಜೈಲಧಿಕಾರಿಗಳೇ ಇದರಲ್ಲಿ ಶಾಮೀಲಾಗಿರ್ಬೋದು ಅಂತ ಕೂಡ ಒಂದು ಅನುಮಾನ ಇದೆ. ಅವರನ್ನು ವಿಚಾರಣೆ ಮಾಡಿ. ಮತ್ತು ಇದನ್ನು ವಿಡಿಯೋ ಮಾಡಿದವನ ಉದ್ದೇಶ ತುಂಬ ಕ್ಲಿಯರ್ ಆಗಿದೆ. ಮೇಲಿಂದ ಮೇಲೆ ಕ್ಯಾಲೆಂಡರ್ ಫೋಕಸ್ ಮಾಡಿದಾನತ್ತ. ನೋಡಿ, ಇದು ನವೆಂಬರ್ ತಿಂಗಳದು ಅಂತ ವಿಡಿಯೋದ ಸಾಚಾತನ ತೋರಿಸಿದೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡೆಯೋಣ. ಮೂರ್ತಿ, ಈ ವಿಡಿಯೋವನ್ನು ಯಾರಾದರೂ ಮಾಡಿರಲಿ, ಬಟ್ ಆತನ ಉದ್ದೇಶ ಕ್ಲಿಯರ್ ಆಗಿತ್ತು. ಇದು ಹಳೆ ವಿಡಿಯೋ ಅಲ್ಲ, ಈ ತಿಂಗಳದೇ ವಿಡಿಯೋ ಅನ್ನೋದಕ್ಕೆ ಆತ ಮೇಲಿಂದ ಮೇಲೆ 3 ಸರ್ತಿ ಕ್ಯಾಲೆಂಡರ್ಗೆ ಫೋಕಸ್ ಮಾಡಿದ್ದಾರೆ. ಅಲ್ಲಿಗೆ ಉದ್ದೇಶ ಕ್ಲಿಯರ್ ಆಯಿತು. ಏನು ನಡೀತಾ ಇದೆ ಜೈಲಿನಲ್ಲಿ ಅನ್ನೋದನ್ನು ಹೊರ ಜಗತ್ತಿಗೆ ತೋರಿಸ್ಬೇಕು ಅಂತ. ಅದು ಧನ್ವೀರ್ ಆಗಿರಲಿ ಮತ್ತೊಬ್ಬರು ಆಗಿರಲಿ ಅಂತ ನನ್ನ ವಾದ. ಅರವಿಂದ, ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಜೈಲು ಸೇರಿರುವಂತಹ ತರುಣ್ ಕೊಂಡೂರ್ ರಾಜ್ ಏನಿದ್ದಾನೆ, ಈತನ ಜೈಲಿನ ಸೆಲ್ ಒಳಗೆ ವಿಡಿಯೋವನ್ನ ಮಾಡುವಂತಹ ಸಂದರ್ಭದಲ್ಲಿ ಪದೇ ಉದ್ದೇಶ ಪೂರಿತವಾಗಿ ಕ್ಯಾಲೆಂಡರ್ ಕಡೆ ಆ ಒಂದು ವಿಡಿಯೋವನ್ನ ತಿರುಗಿಸುವ ಕೆಲಸವನ್ನ ಮಾಡಲಾಗಿದೆ. ಒಂದು 3-4 ಬಾರಿ ಆ ಒಂದು ವಿಡಿಯೋದಲ್ಲಿ ಕ್ಯಾಲೆಂಡರ್ ಅನ್ನ ತೋರಿಸುವ ಕೆಲಸವನ್ನ ಮಾಡುತ್ತೆ. ಅಲ್ಲಿ ಈ ನವೆಂಬರ್ 2025 ಅನ್ನೋದು ಕ್ಯಾಲೆಂಡರ್ ನಲ್ಲಿ ಗೋಚರವಾಗುತ್ತೆ. ಅಲ್ಲಿಗೆ ಇದೇ ತಿಂಗಳ ಇದೇ ವರ್ಷದಲ್ಲಿ ಮಾಡಿರುವಂತಹ ವಿಡಿಯೋ ಅದು. ಯಾಕಂತ ಹೇಳಿದ್ರೆ ತರುಣ್ ಕೊಂಡೂರ್ ರಾಜ್ ರೆಡ್ಡಿ ಕಳೆದ ಮಾರ್ಚ್ ನಲ್ಲಿ ಜೈಲಿಗೆ ಹೋಗಿರುವಂತಹದ್ದು. ಒಂದು 6 ತಿಂಗಳು ಆಗಿದೆ ಜೈಲಿಗೆ ಹೋಗಿ. ಹೀಗಿದ್ದಂತಹ ಸಂದರ್ಭದಲ್ಲಿ ಅದು ಹಳೆಯ ವಿಡಿಯೋ ಅಲ್ಲ ಅನ್ನೋದು ಇದರಿಂದಲೇ ಸಹ ಗೊತ್ತಾಗ್ತಿದೆ. ಇಲ್ಲಿ ವಿಚಾರ ಏನಂತ ಹೇಳಿದ್ರೆ, ಅವರು ಯಾರು ವಿಡಿಯೋವನ್ನ ಮಾಡಿಸಿ ಹೊರಗಡೆ ಜಗತ್ತಿಗೆ ಬಿಟ್ಟಿದಾರೋ ಅದು ಒಂದು ಲೆಕ್ಕಕ್ಕೆ ಸರಿ. ಯಾಕಂತ ಹೇಳಿದ್ರೆ ಜೈಲಿನಲ್ಲಿ ಯಾವ್ಯಾವ ರೀತಿಯಾಗಿ ಅವ್ಯಾಹತವಾಗಿ ಈ ರೀತಿಯಾದಂತಹ ದಂಧೆಗಳು ನಡೀತಿದೆ, ಅಧಿಕಾರಿಗಳು ಭಾಗಿಯಾಗಿದ್ದಾರೆ, ಇವೆಲ್ಲವೂ ಕೂಡ ಹೊರ ಜಗತ್ತಿಗೆ ತಿಳಿಯಬೇಕು. ಯಾರು ಅಧಿಕಾರಿಗಳು ಈ ರೀತಿಯಾಗಿ ಸವಲತ್ತುಗಳನ್ನ ಕೊಟ್ಟಿದ್ದಾರೋ ಅಂತವರ ಮೇಲೆ ಕ್ರಿಮಿನಲ್ ಪ್ರಕರಣವನ್ನ ದಾಖಲು ಮಾಡಬೇಕು, ಅವರನ್ನ ಸೇವೆಯಿಂದ ವಜಾ ಮಾಡುವ ಕೆಲಸವನ್ನ ಮಾಡಬೇಕಿತ್ತು. ಯಾಕಂತ ಹೇಳಿದ್ರೆ ಈ ಹಿಂದೆ ಈ ರೀತಿಯಾದಂತಹ ಕೆಲಸಗಳನ್ನ ಮಾಡಿದ್ರೆ ಇಷ್ಟೊಂದು ಆರಾಮಾಗಿ ಜೈಲಿನಲ್ಲಿ ಒಂದು ಹೊಸ ಪ್ರಪಂಚವನ್ನ ತೆರೆದುಕೊಳ್ಳೋದಕ್ಕೆ ಈ ಖೈದಿಗಳಿಗೆ ಅವಕಾಶ ಸಿಗ್ತಿರ್ಲಿಲ್ಲ. ಆದ್ರೆ ಇಲ್ಲಿ ಯಾರು ಈ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅದು ಹೊರಗಡೆ ಬರಬೇಕು. ಹೀಗಾಗಿಯೇ ಇಲ್ಲಿ ಖುದ್ದು ತನಿಖೆಗೆ ಗೃಹ ಮಂತ್ರಿಗಳು ಆದೇಶವನ್ನ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿಯೇ ನಿನ್ನೆ ಪರಪ್ಪನಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಒಂದು NCR ಕೂಡ ದಾಖಲಾಗಿದೆ. ಹೀಗಾಗಿ CCB ಒಂದಷ್ಟು ಅಖಾಡಕ್ಕಿಳಿದಿದೆ, ಯಾವ ಅಧಿಕಾರಿಗಳು ಇದನ್ನ ಮಾಡ್ತಿದ್ದಾರೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಆ ಅಧಿಕಾರಿಗಳ ಹೆಸರು ಹೊರಗಡೆ ಬರ್ಬೇಕು. ಯಾಕಂತ ಹೇಳಿದ್ರೆ ಕೇವಲ ಏಕಾಏಕಿ ಅಧಿಕಾರಿಗಳ ಪಾತ್ರವಿಲ್ಲದೆ ಈ ಒಂದು ವಿಡಿಯೋವನ್ನ ಮಾಡಿಸೋದು ಅಸಾಧ್ಯ. ಅದು ಕೂಡ ಒಬ್ಬ ಐಸಿಸ್ ಸಿಂಪತಿಯನ್ನ ಹೊಂದಿದ್ದಂತಹ ಉಗ್ರನಿಗೆ ಸವಲತ್ತನ್ನ ಕೊಡಲಾಗಿದೆ. ಅದ್ರ ಜೊತೆಗೆ ಈ ರೇಪಿಸ್ಟ್ ಉಮೇಶ್ ರೆಡ್ಡಿಗೆ ಸವಲತ್ತನ್ನ ಕೊಡಲಾಗಿದೆ. ಈ ಸವಲತ್ತನ್ನ ಕೊಟ್ಟಂತವ್ರು ಯಾರು, ಹಾಗೆ ಈ ವಿಡಿಯೋವನ್ನ ಮಾಡಿಸ್ತಂತವ್ರು ಯಾರು, ಈ ಎರಡೂ ಕೂಡ ಅಧಿಕಾರಿಗಳಿಗೆ ಬೇಕಾಗಿದೆ, ಸರ್ಕಾರಕ್ಕೆ ಬೇಕಾಗಿದೆ. ಹೀಗಾಗಿ ವಿಚಾರಣೆಯನ್ನ ನಡೆಸುವ ಕೆಲಸವನ್ನ ಇದೀಗ ಭರದಿಂದ CCB ಅಧಿಕಾರಿಗಳು ನಡೆಸ್ತಿದ್ದಾರೆ. ನರಸಿಂಹಮೂರ್ತಿ, ಈಗ ಜೈಲಿನ ಕಾಂಟ್ಯಾಕ್ಟ್ ಗಳನ್ನ ಬಳಸಿ ವಿಡಿಯೋಗಳನ್ನ ತರಿಸ್ಕೊಂಡಿದ್ದಾರೆ ಅನ್ನೋ ಧನ್ವೀರ್ ಮೇಲಿರೋ ಆರೋಪನ ಅಥವಾ ಸ್ಟಿಂಗ್ ಮಾಡಿಸಿದ್ದಾರೆ ಅನ್ನೋದು ಆರೋಪನ, ಯಾವುದು ಅಂತ? ಇಲ್ಲಿ ಮಮತಾ, ಬಹುತೇಕ ಯಾವುದೋ ಅಧಿಕಾರಿಗಳ ಶಾಮೀಲ್ ಏನಿದೆ, ಪಾತ್ರ ಏನಿದೆ ಅದು ಬಹು ಮುಖ್ಯವಾಗಿ ಗೋಚರವಾಗ್ತಿದೆ. ಯಾಕಂತ ಹೇಳಿದ್ರೆ ಅಧಿಕಾರಿಯ ಪಾತ್ರವಿಲ್ಲದೆ, ಅವರ ಸಪೋರ್ಟ್ ಇಲ್ಲದೆ ಜೈಲಿನ ಒಳಭಾಗಕ್ಕೆ ಹೋಗಿ ಈಗ ಯಾರೋ ಹೋಗಿ ಒಂದು ವಿಡಿಯೋವನ್ನ ಮಾಡೋದು ಅಸಾಧ್ಯ. ಯಾಕಂತ ಹೇಳಿದ್ರೆ ಈ ಉಮೇಶ್ ರೆಡ್ಡಿ ಇರಬಹುದು ಅಥವಾ ಈ ಶಂಕಿತ ಈ ಉಗ್ರ ಏನಿದ್ದ ಈತ ಅಪರಾಧಿ, ಈತನ ಸೆಲ್ಗೆ ಹೋಗಿ ವಿಡಿಯೋವನ್ನ ಮಾಡ್ಕೊಳ್ಳೋದು ಅಸಾಧ್ಯ. ಯಾಕಂತ ಹೇಳಿದ್ರೆ ಇವರೆಲ್ಲರೂ ಕೂಡ ಇಲ್ಲಿ ಹೈ ಸೆಕ್ಯೂರಿಟಿ ಸೆಲ್ ನಲ್ಲಿ ಇಡುವ ಕೆಲಸವನ್ನ ಮಾಡಲಾಗಿರುತ್ತೆ. ಇಂತಹ ಸಂದರ್ಭದಲ್ಲಿ ಏಕಾಏಕಿ ಈ ವಿಡಿಯೋವನ್ನ ತೆಗೆಯೋದು ಸಾಧ್ಯವಿಲ್ಲ. ಹೀಗಾಗಿಯೇ ಇಲ್ಲಿ ಅಧಿಕಾರಿಗಳ ಪಾತ್ರವಿದೆ ಅನ್ನೋದು ಕನ್ಫರ್ಮ್ ಆಗ್ತಿದೆ. ಇದರ ಜೊತೆಗೆ ಇಲ್ಲಿ ಪ್ರಮುಖ ವಿಚಾರ ಏನಂತ ಹೇಳಿದ್ರೆ, ಈ ವಿಡಿಯೋವನ್ನ ಅಧಿಕಾರಿಗಳ ಪಾತ್ರವಿಲ್ಲದೆ ಮಾಡಿಸಲಾಗಿದ್ಯಾ ಅನ್ನೋದು ಒಂದು ಸಂಶಯ ಸಹಜವಾಗಿ ಬರುತ್ತೆ. ಇಲ್ಲಿ ಅಧಿಕಾರಿಗಳ ಪಾತ್ರ ಖಂಡಿತವಾಗಿ ಇರುತ್ತೆ. ಯಾಕಂತ ಹೇಳಿದ್ರೆ ಯಾರಾದ್ರೂ ಈ ಜೈಲಿನಲ್ಲಿ ಇದ್ದಾರೆ ಅಂತ ಹೇಳಿ ನೋಡಕ್ ಹೋದಂತಹ ಸಂದರ್ಭದಲ್ಲಿ, ಎಂಟ್ರಿ ಹಾಕಿದಂತಹ ಸಂದರ್ಭದಲ್ಲಿ ಒಳಭಾಗಕ್ಕೆ ಒಂದು ಮೊಬೈಲ್ಗಳನ್ನು ತೆಗೆದುಕೊಂಡು ಹೋಗೋದಕ್ಕೆ ಬಿಡೋದಿಲ್ಲ, ಒಂದು ಕಾಯಿನ ತೆಗೆದುಕೊಂಡು ಹೋಗೋದಕ್ಕೆ ಬಿಡೋದಿಲ್ಲ. ಅಷ್ಟರ ಮಟ್ಟಿಗೆ ತಪಾಸಣೆಯನ್ನ ನಡೆಸ್ತಾರೆ. ಹೀಗಿದ್ದು ಕೂಡ ಆ ತಪಾಸಣೆಯನ್ನ ಮೀರಿ ಈ ಮೊಬೈಲ್ ಅಥವಾ ಸಿಮ್ ಕ್ಯಾಮರಾ ಇವರ ಸೆಲ್ವರೆಗೂ ಹೋಗಿದ್ದಾದ್ರೆ ಹೇಗೆ? ಯಾವುದೋ ಒಬ್ಬ ವ್ಯಕ್ತಿಯನ್ನ ಕಳಿಸಿ ಇಂಟರ್ನ್ಯಾಷನಲಿ ಆ ಒಂದು ಕ್ಯಾಲೆಂಡರ್ ಅಲ್ಲಿ ಡೇಟ್ ಗೊತ್ತಾಗ್ಬೇಕು. ಮತ್ತೆ ಈ ಮತ್ತೊಂದು ವಿಡಿಯೋದಲ್ಲಿ ಈ ಒಂದು ನ್ಯೂಸ್ ಪೇಪರ್ನ ಹಿಡಿದು ಮತ್ತೆ ವಿಡಿಯೋವನ್ನ ಮಾಡ್ತಾರೆ. ಅಂದ್ರೆ ನ್ಯೂಸ್ ಪೇಪರ್ ನಲ್ಲಿ ಇವತ್ತಿನ ಡೇಟ್ ಗೊತ್ತಾಗ್ಬೇಕು, ಅವರ ಮುಖ್ಯ ಉದ್ದೇಶ ಅಷ್ಟೇ. ಅಂದ್ರೆ ಇವೆಲ್ಲವೂ ಕೂಡ ಹೊಸ ವಿಡಿಯೋ ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕು ಅನ್ನೋದು ಈ ಹಿನ್ನೆಲೆಯಲ್ಲಿ ಇರುವಂತಹ
ಅನ್ನುವಂತಹ ಇವರ ಮೂಲ ಉದ್ದೇಶ. ಹೀಗಾಗಿ ಈ ವಿಡಿಯೋಗಳನ್ನ ಮಾಡಿಸಿದಂತವ್ರು ಯಾರು, ಇದರ ಹಿಂದಿರುವ ಅಧಿಕಾರಿಗಳು ಯಾರು, ಇದರ ಪತ್ತೆಗೆ ಇದೀಗ ಅಧಿಕಾರಿಗಳು ತಲಾಶ್ ನಡೆಸುವ ಕೆಲಸವನ್ನ ಮಾಡ್ತಿದ್ದಾರೆ. ರೈಟ್, ಥ್ಯಾಂಕ್ ಯು ಮೂರ್ತಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.